ಇನ್ನು ಪಾಕಿಸ್ತಾನದ ಸೇನಾ ನೆಲೆಯ ಮೇಲೂ ಕೂಡ ಭಾರತ ಅಟ್ಯಾಕ್ ಮಾಡಿದೆ. ರಾತ್ರಿ ಅಲ್ಲ ಹಗಲಲ್ಲೂ ಕೂಡ ಈ ಅಟ್ಯಾಕ್ಗಳನ್ನು ಮಾಡಲಾಗ್ತಾ ಇದೆ. ಇದು ಪಾಕಿಸ್ತಾನದ ಸೇನಾ ನೆಲೆಯ ಮೇಲೆ ನಡೆಸಿರುವಂತಹ ಅಟ್ಯಾಕ್ನ ದೃಶ್ಯ ನೋಡಿ. ಭಾರತದ ಪೋಸ್ಟ್ನಿಂದ ನೇರವಾಗಿ ಟಾರ್ಗೆಟ್ ಮಾಡಿರುವಂಥದ್ದು ಪಾಕಿಸ್ತಾನದ ಪೋಸ್ಟ್ ಕಡೆಗೆ. LOCಯಲ್ಲಿ ಇರುವಂತಹ ದೃಶ್ಯ ಇದು. ಜಮ್ಮು ರೀಜನ್ನಿಂದ ಬಂದಿರುವಂತಹ ದೃಶ್ಯ ಇದು. ಇಲ್ಲಿ ಭಾರತದ ಕಡೆಯಿಂದ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ನೇರವಾಗಿ ಟಾರ್ಗೆಟ್ ಮಾಡಿ ಅವುಗಳನ್ನು ಉಡಾಯಿಸುವಂತಹ ಕೆಲಸವನ್ನು ಇವತ್ತು ಹಗಲಲ್ಲೂ ಕೂಡ ಮಾಡಲಾಗಿದೆ. ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಒಡೆದು ಹಾಕುವ, ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನು ಭಾರತ ಮಾಡಿದೆ. ಇನ್ನು ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ರೋಷಾವೇಶದ ಮಾತು, ಬಂಕರ್ ಸೇರಿದ ಪ್ರಧಾನಿ. ನರಿನಾಯಕ ಅಂತ ಸ್ವಂತ ಊರಲ್ಲೇ ಅವಮಾನ. ಭಾರತದ ದಾಳಿಗೆ ಪತ್ರಗುಟ್ಟಿದೆ ಇಡೀ ಪಾಕಿಸ್ತಾನ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ನರಿನಾಯಕ. ಮೊದಲಿಗೆ ರೋಷಾವೇಶದ ಮಾತುಗಳನ್ನಾಡಿದಂತಹ ಪಾಕಿಸ್ತಾನದ ಪ್ರಧಾನಮಂತ್ರಿ ಈಗ ಬಂಕರ್ ಸೇರಿ ಕುಳಿತಿರುವಂಗೆ ಕಾಣ್ತಾ ಇದೆ. ಯಾಕಂದರೆ ಎಲ್ಲೂ ಕೂಡ ಪತ್ತೆ ಇಲ್ಲ. ಪಾಕಿಸ್ತಾನದ ಪ್ರಧಾನಮಂತ್ರಿ ಎಲ್ಲಿದ್ದಾರೆ ಅನ್ನೋದು ಪತ್ತೆ ಇಲ್ಲ. ನರಿನಾಯಕ, ಈ ನಾಯಕ ಹುಲಿಯಲ್ಲ, ಇದು ನರಿ, ಇದು ಸಿಂಹವಲ್ಲ, ಇದು ನರಿ ಅಂತ ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ನಿಂತು ಅಲ್ಲಿಯ ಸಂಸದ ಹೇಳ್ತಾ ಇದ್ದಾರೆ. ಮದ್ರಸಾದ ಮಕ್ಕಳನ್ನೇ ಯುದ್ಧಕ್ಕೆ ಕಳಿಸ್ತೀವಿ ಅಂತ ಖ್ವಾಜಾ ಆಸಿಫ್ ಉದ್ದಟತನವನ್ನು ಪ್ರದರ್ಶಿಸ್ತಾ ಇದ್ದಾನೆ. ಅಂದರೆ ಈತನ ಬಳಿಯಲ್ಲಿ, ರಕ್ಷಣಾ ಸಚಿವನ ಬಳಿಯಲ್ಲಿ ಯಾವ ಸ್ಟ್ರಾಟಜಿ ಕೂಡ ಇಲ್ಲ. ಆತ ಆಲ್ರೆಡಿ ಈಗಾಗಲೇ ಇಂಟರ್ವ್ಯೂಗಳನ್ನು ಕೊಡುವಂತಹ ಸಂದರ್ಭದಲ್ಲೇ ಉಗಿಸ್ಕೊಳ್ತಾ ಇರುವಂತಹ ಖ್ವಾಜಾ ಆಸಿಫ್ ಈಗ ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ನಿಂತುಕೊಂಡು ಮಕ್ಕಳನ್ನು ಕೂಡ ನಾವು ಯುದ್ಧಕ್ಕೆ ಕಳಿಸ್ತೀವಿ ಅನ್ನೋಂತಹ ಮಾತುಗಳನ್ನ ಹೇಳ್ತೇನೆ. ಅಂದರೆ ಅಷ್ಟರ ಮಟ್ಟಿಗೆ ಅನಾಗರಿಕವಾಗಿ ವರ್ತಿಸ್ತಾ ಇದೆ. ಅದಕ್ಕೆ ಹೇಳ್ತಾ ಇರುವಂಥದ್ದು, ಪಾಕಿಸ್ತಾನ 21ನೇ ಶತಮಾನಕ್ಕೆ ಇನ್ನೂ ಕೂಡ ಕಾಲಿಟ್ಟಿಲ್ಲ. ಅದು 20ನೇ ಶತಮಾನದ ಹಿಂದಿನೇ ಅದು ಬ್ಲಾಕ್ ಆಗಿದೆ. ಅದು ಇನ್ನೂ ಕೂಡ ಹೊಸ ತಲೆಮಾರಿನ ಕಡೆಗೆ ಒಗ್ಗಿಕೊಳ್ತಾ ಇಲ್ಲ. ಈ ಕಾರಣಕ್ಕಾಗಿಯೇ ಪಾಕಿಸ್ತಾನ ಹಿಂಗಿರುವಂಥದ್ದು ಅಂಥೇಳಿ ಅಲ್ಲಿಯ ನಾಯಕನನ್ನೇ ನರಿನಾಯಕ ಅಂತ ಕರೆಯಲಾಗಿದೆ. ಮೊನ್ನೆ ರೋಷಾವೇಶದ ಭಾಷಣವನ್ನು ಮಾಡಿದಂತಹ ವ್ಯಕ್ತಿ ಈತ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್. ಆಗ ರೋಷಾವೇಶದ ಭಾಷಣ, ಈಗ ಮಾತೇ ಇಲ್ಲ. ಉಸಿರಾಡ್ತಾ ಇದ್ದಾನೆ ಇಲ್ಲೋ ಗೊತ್ತಿಲ್ಲ, ಮಾತಂತೂ ಬರ್ತಾ ಇಲ್ಲ. ಸಮುದ್ರದೊಳಗೆ ಮುಳುಗಿ ಬಿಡಿಸ್ತೇನೆ ಅಂತ ಹೇಳಿದಂತಹ ಶಹಬಾಜ್ ಶರೀಫ್ ಈಗ ನಾಪತ್ತೆ ಆಗಿದ್ದಾನೆ. ಮೋಸ್ಟ್ಲಿ ಯಾವುದೋ ಸರೋವರದ ಒಳಗಡೆ ಅಡಗಿ ಕೂತಂಗೆ ಕಾಣ್ತಾ ಇದೆ. ಪಾಕ್ ಪ್ರಧಾನಿ ಎಲ್ಲಿದ್ದಾರೆ ಹುಡುಕಿ ಕೊಡಿ ಅಂತ ಅಲ್ಲಿನ ಜನ ಕೇಳ್ತಾ ಇದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಎಲ್ಲಿದ್ದಾರೆ ಹುಡುಕಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಭಾರತವನ್ನ ಕೆಣಕಿ ಬಿಲಾ ಸೇರಿಕೊಂಡಿದ್ದಾರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಅನ್ನುವಂಥದ್ದನ್ನು ಪಾಕಿಸ್ತಾನದ ಜನ ಹೇಳ್ತಾ ಇದ್ದಾರೆ. ರಹಸ್ಯ ಸ್ಥಳದಲ್ಲಿ ತಲೆಮರೆಸ್ಕೊಂಡು ಶಹಬಾಜ್ ಶರೀಫ್ ಜೀವ ಉಳಿಸ್ಕೊಂಡ್ರೆ ಸಾಕು, ಅಥವಾ ಹೆಂಗಾದ್ರೂ ಮಾಡಿ ದುಬೈಗೋ ಲಂಡನ್ಗೋ ಹಾರಿಬಿಡೋಣ ಅಂತೇಳಿ ಪ್ಲಾನನ್ನು ಮಾಡಿಕೊಂಡು ಕೂಡ ಆಶ್ಚರ್ಯ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಬಿಟ್ಟು ಹೋಗೋದಕ್ಕೆ ರೆಡಿಯಾಗಿರುವಂಥವರು ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಮತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರುಗಳು. ಇವ್ರದ್ದು ಎರಡೇ ಅಜೆಂಡಾ ಇರುತ್ತೆ, ಪಾಕಿಸ್ತಾನವನ್ನು ಬಿಟ್ಟು ಹೋಗ್ಬಿಡಬೇಕು ಅಂತ. ನರಿಗಳಿಗೆ ಹೋಲಿಸ್ತಿದ್ದಾರೆ ಅವರದ್ದೇ ಸಂಸದರು. ಈ ಪ್ರಧಾನಮಂತ್ರಿಯನ್ನ ನರಿಗೆ ಹೋಲಿಸಿದ್ದಾರೆ ಅವರದ್ದೇ ಸಂಸದರು. ಯಾವ ಸ್ವರೂಪದಲ್ಲಿ ಯುದ್ಧ ಕಾರ್ಮೋಡವಿದ್ದರೂ ಕೂಡ ಪ್ರಧಾನಿಯೇ ಇಲ್ಲದೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಪಾಕಿಸ್ತಾನಕ್ಕೆ ಅರ್ಥ ಆಗ್ತಾ ಇಲ್ಲ, ಏನಾಗ್ತಿದೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಮತ್ತು ಪಾಕಿಸ್ತಾನ ಪ್ರಧಾನಮಂತ್ರಿ ಕರೆಕ್ಟಾಗಿ ಗೊತ್ತಿದೆ, ಇವತ್ತು ಭಾರತದ ಮೇಲೆ ನಿನ್ನೆ ರಾತ್ರಿ ನಡೆಸಿರುವಂತಹ ದಾಳಿ ಇದೆಯಲ್ಲ, ಇದು ತನ್ನ ಅಂತಿಮ, ಅದು ಒಂದು ರೀತಿಯಂಥ ಮರಣಶಾಸನ ತನಗೆ, ತನ್ನ ದೇಶಕ್ಕೆ ಅನ್ನೋದು ಗೊತ್ತಿದೆ. ಈ ಕಾರಣಕ್ಕಾಗಿಯೇ ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ಯಾವ ಸ್ವರೂಪದಲ್ಲಿ ವಾಗ್ದಾಳಿಯನ್ನು ನಡೆಸಲಾಗಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. कौन सा कायद वो इंडिया के इन मामलात के ऊपर एक स्टेटमेंट नहीं आई. जनाब डिप्टी स्पीकर साहब, मुझे टीपू सुल्तान के वो एक कॉल याद आ रहा है कि अगर एक लश्कर जिसका सरदार शेर हो और उसके साथ लश्कर में गीदड़ हो तो वो शेरों की तरह लड़ते हैं. अगर शेरों का लश्कर उसका सरदार गीदड़ हो तो वो नहीं लड़ सकते, वो जंगे हार लेते हैं. इस वक्त बॉर्डर पे खड़ा वो फौजी जो हमसे तवक्को रखता है कि हमारा लीडर, जो कौमी लीडर होता है या जो वजीर आजम होता है, वो आईना होता है, वो फेस होता है, उसकी जहां तक मदारस के स्टूडेंट्स का ताल्लुक है, इसमें कोई शक नहीं है कि वो हमारी एक सेकंड डिफेंस लाइन है. वहाँ पे नौजवान जो पढ़ते हैं, अल्लाह के फजल से वो दीन के साथ भी जो है आरास्ता हैं, और उसके साथ जो है वो उनके जो वक्त ज़रूरत जो है, जिस तरह उन्होंने फरमाया कि उनको शहरी दफा के लिए या दूसरी ज़रूरतों के लिए जो है ना बिल्कुल 100% इस्तेमाल किया जा सकता है.
ಪಾಕಿಸ್ತಾನದ ಸಚಿವರಿಗೆ, ರಕ್ಷಣಾ ಸಚಿವ ಖಾಜಾ ಆಸಿಫ್ಗೆ ಒಂದೋ ತಲೆ ಕೆಟ್ಟಿದೆ, ಅಥವಾ ಆ ವ್ಯಕ್ತಿಗೆ ಯಾವುದೇ ರೀತಿಯಾಗಿಯೂ ಕೂಡ ಯುದ್ಧದ ನಿಯಮಗಳು ಗೊತ್ತಿಲ್ಲ ಮತ್ತು ಅನಾಗರಿಕತೆಯೇ ಅವರ ಪರಮೋಚ್ಚ ಧರ್ಮ ಅನ್ನುವಂಥದ್ದನ್ನು ಅಂದ್ಕೊಂಡಿದ್ದಾರೆ. ಇಲ್ಲಾಂದರೆ ಮದ್ರಸಾದಲ್ಲಿರ್ತಕ್ಕಂತಹ ಯುವಕರನ್ನು ನಮ್ಮ ಸೆಕೆಂಡ್ ಲೈನ್ನ ಯುದ್ಧಕ್ಕೆ ಹೋಗುವಂತಹ ವ್ಯಕ್ತಿಗಳು ತಿಳ್ಕೊಂಡು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಒಂದು ಸೈನ್ಯದ ಮೇಲೆ ಭರವಸೆ ಇಲ್ಲ, ಎರಡನೇದು ಅನಾಗರಿಕತೆ, ಮೂರನೇದು ಉಗ್ರರನ್ನು ತನ್ನ ಸೈನಿಕರ ಜೊತೆಗೆ ಸೇರಿಸಿಕೊಳ್ಳುವಂತಹ ಹಪಾಹಪಿ. ಇದು ಉಗ್ರರನ್ನು ಅದು ಈಗ ಒಪ್ಕೊಂಡಿದೆ. ಒಂದು ಬಟಾಬಯಲಾಗಿರುವಂಥದ್ದು, ಜಗತ್ತಿನ ಮುಂದೆ ಬೆತ್ತಲಾಗಿರುವಂಥದ್ದು ಪಾಕಿಸ್ತಾನ ಹೇಗೆ ಅಂತ ಹೇಳಿದರೆ, ಉಗ್ರರೇ ತಮ್ಮ ಸೇನಾ ಲೈನು ಅನ್ನುವಂಥನ್ನು ಹೇಳ್ತಾ ಇದೆ. ಬಹುಶಃ ಪಾಕಿಸ್ತಾನ ತನ್ನ ಅಂತಿಮ ಕ್ಷಣಗಳನ್ನು ಎದುರಿಸ್ತಾ ಇರುವಂತಹ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸಿದ್ದಾವೆ. ಯಾವ ಸ್ವರೂಪದಲ್ಲಿ ಭಾರತ ಪ್ರತೀಕಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದಷ್ಟೇ ಈಗ ನಾವು ನೋಡಬೇಕಾಗಿರೋದು.